ಏ ಇರು. ಇರೇ ಬರ್ತೀನಿ ನಾನು. ಜೋಸ್ಪೇನ್ ಜೋಸ್ಪೇನ್. ನಾನು ಹೋಗ್ತೇನೆ. ಓ ನಿಂಗೆ ಅಲ್ಲಿ ಕೆಲಸ ಇದೆ ನನಗೆ. ಇರೋ. ಇರೇ. ಕೆಲಸ ಬೇರೆ ಇದೆ ಈಗ. ಏನು ಮಾಡೋದಪ್ಪ. ಯಾಕೋ ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ಏನಿಲ್ಲ ಕಣೋ, ಅವಳು ಬಿಟ್ಟೋಗ್ಬಿಟ್ಟಿದ್ದಾಳೆ. ಬಿಟ್ಟೋಗ್ಬಿಟ್ಲಾ? ಎಲ್ಲಿಗೆ? ಕಣೋ ಮಂಗಳೂರಿಗೆ. ಹೇಗೆ? ಅದೇ ಕಣೋ, ಮಂಗಳೂರಲ್ಲಿ ಡಿವೈನ್ ಕಾಲ್ ರಿಟ್ರೀಟ್ ಸೆಂಟರ್ ಮುಲ್ಕಿಲಿ ಧ್ಯಾನ ಕೂಡ ನಡೀತಿದೆ ಅಂತೆ. 12, 13, 14, 15 ಅದೇನೋ ಬರ್ನಿಂಗ್ ಬುಷ್ ಹೆಸರಲ್ಲಿ ಬೆಳವಣಿಗೆ ಧ್ಯಾನ ಕೂಡ ಮಾಡ್ತಿದ್ದಾರಂತೆ. ನನಗೆ ಇವಳು ಒಂದು ತಿಂಗಳಿಂದವ ಹೋಗೋಣ ಬಾ ಬಾ ಅಂತ ನನ್ನನ್ನು ಕರಿತಾ ಇದ್ದಾಳೆ. ನಾನು ಈ ಕೆಲಸ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನಾನು ಬರೋಕ್ಕಾಗತ್ತಾ? ಈ ಮನೆ ಬಾರಿ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, EMI ಕಟ್ಟಬೇಕು. ಇದೆಲ್ಲ ಯಾರು ಕೊಡ್ತಾರೆ? ದಾನ ಕೊಟ್ಟದ ಕೊಡ್ತಾರಾ? ಅದು ಅಲ್ದಲ್ಲ ಈ ಹಳಾದ್ದು ಬೆಕ್ಕು ನಾಯಿ ಎಲ್ಲ ಸಾಕೊಂಡಿದ್ದಾಳೆ. ಇದನ್ನೆಲ್ಲ ಹೆಂಗೆ ಬಿಟ್ಟು ಬರೋದು ನಾವು? ಏನೋ ಧ್ಯಾನಕ್ಕೆ ಹೋಗ್ತಾ ಇಲ್ವಾ? ಅದಕ್ಕೆ ಸ್ವಾಮಿ ಹೇಳಿರೋದು, ಒಬ್ಬ ತನ್ನ ಪ್ರಪಂಚನೆಲ್ಲ ಗೆದ್ಕೊಂಡು ತನ್ನ ಆತ್ಮ ನಷ್ಟ ಮಾಡ್ಕೊಂಡ್ರೆ ಯಾರಿಗೆ ಪ್ರಯತ್ನ ಅಂತ ಹೇಳಿದ್ದಾರೆ. ಹಂಗಾಯ್ತು ನಿನ್ನ ಕತೆ. 1 ತಿಂಗಳಿಂದ ಹೇಳಿದಾರಲ್ಲ ನಿನಗೆ ದಡ. ನನಗೆ ವಿಷಯ ಗೊತ್ತಾಯ್ತಪ್ಪ. ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ನಾನು ಹೋಗ್ತೀನಿ ಧ್ಯಾನಕ್ಕೆ. ನಿನ್ನ ಕೆಲಸ, ನಿನ್ನ ಬೆಕ್ಕು ನಾಯಿನೆಲ್ಲ ನೋಡ್ಕೊಂಡು ಇಲ್ಲೇ ಇಟ್ಬಿಡು. ನಿನಗೆ ಪ್ರೈಸಲ್ಲಿ ಆಡಪ್ಪ.